ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಯೂಟ್ಯೂಬಿಂದ ಇನ್ನೊಂದು ನಿಯಮದ ಪ್ರಕಾರ ನೀವು ದುಡ್ಡನ್ನು ಗಳಿಸ್ಬೋದು. ಒಂದು ಹೊಸ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ. ಏನದು ಆಪ್ಷನ್ಸ? ಹಾಗಾದರೆ ಯೂಟ್ಯೂಬಿಂದ ಅರ್ನ್ ಮಾಡ್ಕೊಳ್ಳೋದಕ್ಕಿಂತ ಅದರಿಂದಲೂ ಬೆಟರ, ಯೂಟ್ಯೂಬ್ಗಿಂತಲೂ ಜಾಸ್ತಿ ಅರ್ನ್ ಆಗ್ತದ ಆ ಒಂದು ಆಪ್ಷನ್ಸ್. ಹಾಗಾದರೆ ಎಷ್ಟು, ಯಾರಿಗೆ, ಯಾವಾಗ ಬರುತ್ತೆ ಒಂದು ಆಪ್ಷನ್? ಹಾಗಾದರೆ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಇವಾಗ ಎಲ್ಲರೂ ಕೂಡ ನಿಮಗೆ ಹೇಳ್ತಾ ಹೋಗ್ತಾನೆ. ಬನ್ನಿ, ಇಲ್ಲಿ ನೋಡ್ತಾ ಇರಿ. ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡಿ, ಇಲ್ಲಿ ವ್ಯೂಸ್ 594.4K, ವಾಚ್ ಟೈಮ್ 15.5K ಆ್ಯಂಡ್ ಸಬ್ಸ್ಕ್ರೈಬರ್ಸ್ 1.0K ಆ್ಯಂಡ್ ಎಸ್ಟಿಮೇಟ್ 91.63. ಇದು ನನ್ನ ಅರ್ನಿಂಗ್, ಇದು ನನ್ನ ಬೇರೆ ಚಾನಲ್ ಇದು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು, ನಿಮಗೆ ಯೂಟ್ಯೂಬರು ಒಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಯೂಟ್ಯೂಬಿಂದಲೂ ಅರ್ನ್ ಮಾಡ್ಬೋದು. ಯೂಟ್ಯೂಬಲ್ಲಿರುವಂತಹ ಅದೇ ಒಂದು ಹೊಸದಾಗಿ ಕೊಟ್ಟಂಥ ಆಪ್ಷನಿಂದಲೂ ಕೂಡ ನೀವು ಆರಾಮಾಗಿ ಅರ್ನ್ ಮಾಡ್ಕೊಳ್ಬೋದು. ತಿಂಗಳ ಕೂಡ 10,000 ನೀವು ಅರ್ನ್ ಮಾಡ್ಕೊಳ್ಬೋದು. ಬನ್ನಿ, ಇಲ್ಲಿ 4-5 ಆಪ್ಷನ್ಸ್ ಇದೆ. ನಿಮ್ಮ ರೈಟ್ ಸೈಡ್ ಲಾಸ್ಟ್ ಆಪ್ಷನ್ ಅಂತ EARN ಅರ್ನ್ ಅಂತ ಇದೆ. ಅರ್ನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಶಾಪಿಂಗ್ ಅಂತ ಇದೆ. ಆ ಶಾಪಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. SHO, ಇದು ಶಾಪಿಂಗ್, SHOPPING. ಈ ಶಾಪಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ, ಶಾಪಿಂಗ್ ನಿಮಗೆ ಒಂದು ಆಪ್ಷನ್ ನಿಮಗೆ ಓಪನ್ ಆಗಬೇಕು ಅಂದರೆ ನೀವು ಏನು ಮಾಡಬೇಕು? ಫಸ್ಟು ನಿಮ್ಮ ಚಾನಲ್, ಯೂಟ್ಯೂಬ್ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. 10,000 ಸಬ್ಸ್ಕ್ರೈಬರ್ಸ್ ಪೂರ್ಣಗೊಂಡಾಗ ನಿಮಗೆ ಈ ಒಂದು ಆಪ್ಷನ್ ಸಿಗುತ್ತೆ. ಯಾವುದು? ಶಾಪಿಂಗ್ ಅನ್ನೋದು ಆಪ್ಷನ್ ಸಿಗುತ್ತೆ. ಈ ಆಪ್ಷನ್ ಸಿಕ್ಬಿಟ್ರೆ ನೀವು ಫಾರ್ ಎಕ್ಸಾಂಪಲ್ ನೋಡಿ, ನೀವು ಯಾವುದಾದ್ರೂ ಒಂದು ವಾಚ್ ಅಥವಾ ಯಾವುದಾದ್ರೂ ಒಂದು ಮೊಬೈಲ್ ಬಗ್ಗೆ ನೀವು ವಿಡಿಯೋವನ್ನು ಹಾಕಿದಾಗ ಆ ಒಂದು ವಿಡಿಯೋದಲ್ಲಿರುವಂಥ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ನೀವು ಫ್ಲಿಪ್ಕಾರ್ಟ್ ಅಥವಾ ಮೀಶೋ ಯಾವುದಾದ್ರೂ ಒಂದು ಆನ್ಲೈನ್ ಆ್ಯಪ್ಗಳ ಮುಖಾಂತರ ನೀವೇನು ಮಾಡಬೇಕು? ಸರ್ಚ್ ಮಾಡಿ ನೀವು ಮಾಡಿದಂತಹ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ, ನೀವು ಮಾಡಿದಂಥ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ನೀವು ಏನು ಮಾಡಬೇಕು? ಪ್ರಾಡಕ್ಟ್ಸ್ಗಳನ್ನು, ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. 10,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮ್ಮ ಒಂದು ಮೊಬೈಲಲ್ಲಿ ಸಿಗುತ್ತೆ. ಅದನ್ನು ಏನು ಮಾಡಬೇಕು? ಶಾಪಿಂಗ್ ಟ್ಯಾಗ್ ಪ್ರಾಡಕ್ಟ್ ಅಂತ ನೀವು ಕ್ಲಿಕ್ ಮಾಡಿ, ನೀವು ಟ್ಯಾಗನ್ನು ಪ್ರಾಡಕ್ಟ್ ಟ್ಯಾಗ್ ಮಾಡಿಬಿಟ್ರೆ ನಿಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಈಸಿಯಾಗಿ ನಿಮ್ಮ ವಿಡಿಯೋ ಡಿಸ್ಪ್ಲೇಯಲ್ಲಿ ಬರುತ್ತೆ. ಆಗ ಅದನ್ನು ಯಾರಾದರೂ ನಿಮ್ಮ ವಿಡಿಯೋವನ್ನು ನೋಡ್ತಾ ಇರುವಂತಹ ವ್ಯೂವರ್ಸ್ಗಳು ಅದನ್ನು ಆರಾಮಾಗಿ ಏನು ಮಾಡಿಬಿಡ್ತಾರೆ? ಕ್ಲಿಕ್ ಮಾಡಿದ ತಕ್ಷಣ ನೀವು ಟ್ಯಾಗ್ ಪ್ರಾಡಕ್ಟ್ಸ್ಗಳನ್ನು ಮಾಡಿದಂಥ ಲಿಂಕ್, ನೀವು ಕೊಟ್ಟಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿಬಿಟ್ರೆ ಅದರಲ್ಲಿ ನಿಮಗೆ ಎಷ್ಟಪ್ಪ ಅಂದರೆ 10% ನಿಮಗೆ ಏನು ಬರುತ್ತೆ? ನಿಮಗೆ ಪ್ರಾಫಿಟ್ ಸಿಗುತ್ತೆ. ಒಂದು ಪ್ರಾಡಕ್ಟ್ ಮುಖಾಂತರ ನಿಮಗೆ 10% ಪ್ರಾಡಕ್ಟಿಂದ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಅಂದರೆ ನಿಮ್ಮ ಯೂಟ್ಯೂಬಲ್ಲಿ ಎಷ್ಟು ಅರ್ನ್ ಮಾಡ್ತಿರಲ್ವ ಅದಕ್ಕಿಂತಲೂ ಕೂಡ ಜಾಸ್ತಿ ನೀವು ಅದರಲ್ಲಿ ಅರ್ನ್ ಮಾಡ್ಕೊಳ್ಬೋದು. ಬಟ್ ಇನ್ನೊಂದು ಏನಪ್ಪ ಅಂದರೆ, ನೀವು ಯಾವ ವಿಡಿಯೋಸ್ಗಳನ್ನು ಹಾಕಿರ್ತೀರಲ್ಲ, ಯಾವ ವಿಡಿಯೋಸ್ ಒಳಗಡೆ ಯಾವ ಒಂದು ಕಂಟೆಂಟ್ ಬಗ್ಗೆ ಮಾತನಾಡ್ತಿರಲ್ವ ಆ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಟ್ಯಾಗ್ ಪ್ರಾಡಕ್ಟ್ ಇರಬೇಕು. ನೀವೇನಾದರೂ ಬೇರೆ ಪ್ರಾಡಕ್ಟ್ ಹಾಕಿದರೆ ನಿಮ್ಮ ಒಂದು ಶಾಪಿಂಗ್ ಒಂದು ಆಪ್ಷನ್ಸ್ ಇದೆ ಅಲ್ವಾ, ಟ್ಯಾಗ್ ಪ್ರಾಡಕ್ಟ್ ಅನ್ನೋ ಒಂದು ಆಪ್ಷನ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಡಿಲೀಟ್ ಆಗುವಂಥ ಸಂಭವ ಇರುತ್ತೆ. ಓಕೆ, ಇದನ್ನು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.